ಕ್ಲಾಸ್ ಮಾಡಿ ಈ ವಯಸ್ಸಲ್ಲಿ ನಿಮ್ಮನ್ನ ನಗಿಸಕ್ಕೆ ನೋಡಿ ಎಷ್ಟೆಲ್ಲ ಅರಸಾಹಸ ಬಂದಿದ್ದಾರೆ ಅಲ್ವಾ? ಥ್ಯಾಂಕ್ ಯು. ಮನದಾಳದ ಮಾತುಗಳು. ನನ್ನ ಜನಸ್ನೇಹಿ ಕುಟುಂಬದ ಎಲ್ಲಾ ದೇವರ ಮಕ್ಕಳಿಗೂ ನನ್ನ ನಮಸ್ಕಾರ. ಹಾಗೂ ಜನಸ್ನೇಹಿ ಸಂಪಾದಕರಾದ ಮಂಜುಳಾ ಯೋಗೇಶ್ ರವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಅಲ್ಲದೆ ಇದು ಈ ವಯಸ್ಸಿನಲ್ಲಿ ಯಾಕಪ್ಪ ಇವನು ಬಂದಿದ್ದಾನೆ ಅಂತ ಕೆಲವರಿಗೆ ಬೇಸರ ಇರ್ಬೋದು, ಕೆಲವರಿಗೆ ಖುಷಿ ಕೊಡ್ಬೋದು. ನಿಮ್ ಖುಷಿ ನನಗೆ ಮುಖ್ಯ, ನನ್ನ ಖುಷಿನೇ ನನಗೆ ಮುಖ್ಯ. ಕಲಾವಿದ ಯಾವತ್ತು ಇನ್ನೊಬ್ಬನ ಮೆಚ್ಚಕ್ ಮಾಡಬಾರ್ದು. ತನ್ನ ಖುಷಿಗೆ ತಾನು ಮಾಡ್ತಾ ಇದ್ರೆ ಅವ್ನು ದೊಡ್ಡ ಕಲಾವಿದ ಇದುವರೆಗೂ ಆಗಿರೋರೆಲ್ಲ ಹಾಗೇನೆ. ಅದರಲ್ಲಿ ನಾನು ಎಲ್ಲೋ ಒಂದು ಕುಣಸ್ ಸಮಾನ. ಅಂದ್ರೆ ಎಲ್ಲರೂ ಈ ನಮ್ಮ ಆರ್ಕೆಸ್ಟ್ರಾದ ಸಹೋದರಿಯರು ಬಂದಿದ್ದಿಲ್ಲ, ಅವ್ರನ್ನ ನೋಡಿ ನಮ್ಗೆ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ರೆ ಅವರ ತಂಡ ಇನ್ನ ಬೆಳೀಲಿ ಅನ್ನೋದೇ ನಮ್ಮ ಆಸೆ. ಈ ಜನಸ್ನೇಹಿ ಕುಟುಂಬ ಹೆಂಗ್ ಬೆಳೆದಿದೆಯೋ ಇನ್ನ ಮತ್ತಷ್ಟು ಮಗದಷ್ಟು ಬೆಳೆಯಲಿ ಅನ್ನೋದು ನಮ್ಮ ಆಶಾಭಾವ. ಇವತ್ತ ಇರ್ತೀವಿ, ನಾಳೆ ಇರಲ್ಲ, ಗ್ಯಾರಂಟಿ ಯಾವುದೂ ಇಲ್ಲ. ಜೀವನಕ್ಕೆ ಹಿಂದೆ ನಾಳೆ ನಾಡಿದ್ದು ಅಂತ ಟೈಮ್ ಇಲ್ಲ. ಈ ಮೈಗಾಡಿ ಮತ್ತೆ ಊಟ ಮಾಡ್ತೀನಿ ಅನ್ನೋ ಭರವಸೆ ಯಾರಿಗೂ ಇಲ್ಲ. ಅದು ದೈವಲೀಲೆ. ಆ ಶಿವಕುಮಾರ ಸ್ವಾಮೀಜಿ ಅವರು ಅರಸಾಹಸ ಮಾಡಿದ ವ್ಯಕ್ತಿ, ಧೀಮಂತ ವ್ಯಕ್ತಿ ಅಂದ್ರೆ ಅವರು. ನಾವಲ್ಲ ಅಲ್ಲ, ನಾವು ಬರೀ ತುತ್ತನ್ನು ಕಲ್ತಿದ್ದೀವಿ. ಅವರು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಮಕ್ಕಳುಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಅಂತರ ಸನ್ನಿಹದಲ್ಲಿ ನಾನಿದ್ದೀನಿ ಅಂದ್ರೆ ನಂದು 7 ಜನ್ಮದ ಭಾಗ್ಯ ಅಂತ ನಾನು ಭಾವಿಸ್ತೇನೆ.
ಇಲ್ಲಾಂದ್ರೆ ಎಲ್ಲರಿಗೂ ಈ ಭಾಗ್ಯ ಸಿಗಲ್ಲ. ದುಡ್ಡು ಕೊಟ್ಟು ಸಿಗೋ ಭಾಗ್ಯನೇ ಬೇರೆ, ಆದ್ರೆ ನನಗೆ ತಾನಾಗಿ ಬರೋ ಭಾಗ್ಯನೇ ಬೇರೆ. ಇಂಥ ಸನ್ನಿವೇಶ ಸಿಗುತ್ತೆ ಅಂತ ನಾನು ಅಂದಿಲ್ಲ. ಈ ಮಹಾತಾಯಿ ಕಲಾವಿದೆ, ನಾನು ಸುಮ್ಮನೆ ಒಂದು ಚಳಿ ಹಾಡನ್ನು ಒಂದು ರೆಕಾರ್ಡ್ ಆಡ್ಬೇಕಮ್ಮ ಅಂತ ಅನಿಸ್ತು. ನೀವು ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ನಾನು ಇರಲ್ಲ, ಆದ್ರೆ ಅವ್ರಿಗೆ ಬೇಸರ ಆಗ್ಬಾರ್ದು ಅಂತ ನಾನು ಮೊದಲು ಹಿಂದೆ ಸೀರೆ ಉಟ್ಕೊಂಡು ಲೇಡೀಸ್ ಪಾತ್ರಗಳು ಮಾಡ್ತಿದ್ದೆ ಚಿಕ್ಕದ್ರಲ್ಲಿ. ಆ ಒಂದು ಊಟ ಮೇಲೆ ಬಂದು ಒಂದ್ಸತಿ ಮಾಡಲೇಬೇಕು ಅಂತ ಅನ್ನಿಸ್ತು. ಆದ್ರಿಂದ ಇದು ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ರೆ ಈ ಆರ್ಕೆಸ್ಟ್ರಾದವರಿಗೂ, ನಮ್ಮ ಯೋಗೇಶ್ ಕುಟುಂಬದ ತಂಡದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಅಭಿಲಾಷೆಗಳನ್ನು. ಈಗ ಆಶ್ರಮದಲ್ಲಿ ಇದ್ದೀರಲ್ಲ, ಹೆಂಗ್ ನೋಡ್ಕೋತಿದ್ರೆ ಹೆಂಗ್ ನೋಡ್ಕೋತಿದ್ದಾರೆ? ನನ್ನ ಆಶ್ರಮ ಹೆಂಗಿದೆ? ಆಶ್ರಮದಲ್ಲಿ ಇದರ ಹೆಸರು ಏನಾಗಿದ್ದಾರೆ, ಸ್ವರ್ಗ ಅಂತ ಹೇಳಿದ್ದಾರೆ. ಜನಸ್ನೇಹಿ ನಿರಾಧಾರ ತಂಗುದಾಣ ಕೊನೆ ಸ್ವರ್ಗ. ಸ್ವರ್ಗ ಅಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸ್ವರ್ಗದಲ್ಲಿ ಹೆಂಗ್ ನೋಡ್ಕೊತಾರೆ ಅನ್ನೋದನ್ನ ಇಲ್ಲಿ ನಾನು ಪರಿಪಾಠ ಕಲ್ತಿದ್ದೀನಿ, ತಿಳ್ಕೊಂಡಂಗಾಯ್ತು. ಅಂದ್ರೆ ಸತ್ತ ಮೇಲೆ ಸ್ವರ್ಗ ಸಿಗುತ್ತೋ ಸಿಗಲ್ವೋ, ದೇವ್ರ ವಿಧಾನವೇ ಇರಲ್ವೋ. ಆದ್ರೆ ಈಗ ನಮ್ಮನ್ನು ಕಾಪಾಡ್ತಿರೋರೆ ಇವರೇ ಶಿವಪಾರ್ವತಿ ಇದ್ದ ಮಂಜುಳಾ ಯೋಗೀಶ್ವರ. ಹಾಗೆ ಅವ್ರ ಜೊತೆಯಲ್ಲಿ ನಂದಿ ಈಶ್ವರ ಸುತ್ತಿದಂಗೆ ಅವರ ಒಂದು ಸ್ನೇಹಿತರು, ಆ ಒಂದು ಒಗ್ಗಟ್ಟು, ಏಕತೆ, ಅವ್ರ ಸ್ಥೈರ್ಯ, ಅವ್ರ ಧೈರ್ಯ ಅಪಾರವಾದ ಕೊಡುಗೆ ಈ ಆಶ್ರಮ. ಅದರಿಂದ ಇಲ್ಲಿ ಒಂದು ಸ್ನಾನ ಮಾಡ್ಸಕ್ ಆಗದೆ ಇರೋದು, ನಾನಂತೂ ನನ್ನ ಸೇವೆಯನ್ನು ನಾನು ಮಾಡ್ಕೊತಾ ಇದ್ದೀನಿ. ಆದ್ರ ಇದಿಲ್ಲ, ಆದ್ರೂ ಉಗುರು ಕಟ್ ಮಾಡಕ್ಕೆ ಕೈ ನಡುಕೊಂಡು ಅದನ್ನು ಅವರೇ ಕಟ್ ಮಾಡಿ ಕೈ ಹೋಗಿ ಸೇವಿಂಗ್ ಮಾಡೋರು ಯಾರನ್ನೋ ಕರ್ಕೊಂಡ್ಬಂದು ಮಾಡಿಸ್ತಾರೆ. ಇಂಥ 150 ಜನಕ್ಕೂ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ವಯಸ್ಸಾದ್ಮೇಲೆ ಬುದ್ಧಿ ಚಪಲ ಅಂತ ನೋಡಿ, ಚಿಕ್ಕದರಲ್ಲಿ ಮಗು ಇದ್ದಂಗೆ ವಯಸ್ಸಾದ್ಮೇಲೆ ಮಗು ಆಗ್ತಾರೆ. ಅವ್ರಿಗೆ ಏನ್ ಮಾತಾಡ್ತೀವಿ ಪರಿಜ್ಞಾನ ನನಗೂ ಕೂಡ ಒಂದೊಂದ್ಸತಿ ಇರಲ್ಲ. ಅಂತವೇನೇ ಒಂದು ಸಣ್ಣ ಪುಟ್ಟ ಏರ್ಪೇರ್ ಇಳಿತಗಳು ಬಂದ್ರು ಆ ಮಂಜುಳಾ ಯೋಗೀಶ್ವರ ಇಬ್ರು ಅಷ್ಟೇ, ಅವ್ರು ಎಲ್ಲನೂ ಸಮಾಜದಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರು ನಿಜವಾಗ್ಲೂ ದೈವ ಶಕ್ತಿಯಿಂದ ಹುಟ್ಟಿರೋರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಷ್ಟನ್ನು ಹೇಳಿ, ನೀವು ನಮ್ಮ ಕರ್ನಾಟಕದ ಇದುವರೆಗೂ ಎಂತೆಂಥ ಕೂಲಿ ಕಾರ್ಮಿಕರು ಎಷ್ಟೆಷ್ಟು ಕಷ್ಟ ಬೀಳೋರು ಇಂಥವ್ರೆಲ್ಲ ಈ ಆಶ್ರಮಕ್ಕೆ ಸಹಾಯ ಮಾಡಿದ್ವಿ, ಇಲ್ಲ ಅಂತ ನಾನು ಹೇಳಿಲ್ಲ. ನೀವು ಇನ್ನು ಹೆಚ್ಚೆಚ್ಚು ಮಾಡ್ತಾ ಇದ್ರೆ ನಮ್ಮಂತ ಇನ್ನ ಸಾವಿರಾರು ಮಂದಿ ಜನ ಬೀದಿಲಿ ಅಲಿಯತ್ತ, ಬೀದಿಲಿ ಬೀಳೋರೆಲ್ಲ ಈ ಇಂಥ ಆಶ್ರಮದಲ್ಲಿ ಆರಾಮಾಗಿರ್ಬೋದು. ನಮ್ಗೆ ಯಾವ್ದು ಒಟ್ಟು ಏನು ಇಲ್ಲಿಗೆ ಬರೋರಲ್ಲಿ ನಾನು ಹೇಳೋದಿಷ್ಟೇ, ನಾವು ಪುನರ್ಜನ್ಮದಲ್ಲಿ ಈಗ ಹೋಯ್ತಾ ಇದ್ವಿ. ನಾವು ಈಗ ಹಳೆ ಜನ್ಮದಲ್ಲಿ ಏನಿದ್ದೋ, ಈಗ ನನ್ನ ಹೆಸರು ರಾಜು, ನಾನು ತ್ಯಾಗರಾಜ್. ನನ್ನ ಜೀವನನೇ ಹಿಂದುದೆಲ್ಲ ತ್ಯಾಗ ಮಾಡೇ ಇಲ್ಲಿಗೆ ಬಂದಿದ್ದೀನಿ. ಹಿಂದುದೆಲ್ಲ ಮತ್ತೆ ನಾನು ಮುಂದಿಂದೇನೋ ಮುಂದೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಟ್ಕೊಂಡು ಹೋಗೋದೇ ಈ ಜೀವನ. ಒಂದು ಖುಷಿ, ಒಂದು ಸಂತೋಷ, ಎಂಜಾಯ್. ಇಷ್ಟನ್ನು ಹೇಳ್ತಾ ಎಲ್ಲಾ ಕಲಾವಿದರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಹಾಗೂ ಶನೇಶ್ವರ ಅವರಿಗೆ ಮತ್ತು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ನನ್ನ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸಂಸ್ಥಾಪಕ ವರ್ಗದವರು ಹಾಗೂ ನಮ್ಮ ದೇವರ ಮಕ್ಕಳುಗಳು ಹಾಗೂ ಇಲ್ಲಿ ಇರುವಂತ ಎಲ್ಲವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಅದ್ಭುತವಾದಂಥ ಮಾತುಗಳನ್ನ ತುಂಬಾ ಚೆನ್ನಾಗಿ ಕರ್ನಾಟಕ ಜನರಿಗೆ ಅರ್ಥ ಆಗಂಗೆ ಹೇಳಿದ್ರೆ ಒಳ್ಳೇದಾಗ್ಲಿ. ಹಾಗೆ ಟೇಬಲ್ ಫಸ್ಟ್ ಊಟ ಕೊಡ್ರಪ್ಪ, ಫಸ್ಟ್ ಊಟ